ಏನು ಮಾಡೋದಲ್ಲ ಇಲ್ಲೆಲ್ಲ ಏನು ಮಾಡೋದಲ್ಲ ಎಲ್ಲರೂ ಇನ್ನೂ 5-10 ನೀವು ಇಷ್ಟ ಮಾಡ್ತೀರಾ ರಾಜು ಕೆಂಪು ಇಲ್ಲ ರೀ ಕೆಂಪು ಮೂವರನ್ನು 0-0 ಒಂದು ಮುಂದಕ್ಕೆ ಹೋಗ್ಬೇಡಿ ಪ್ಯಾಟರ್ನ್ ಸರಿ ಇಲ್ಲ ಸರ್. ಅಲ್ಲಿ ಇಲ್ಲಿ ಬಿದ್ದಿರೋದ್ರಿಂದ ಈ ಪಂಚಾಯತಿಲಿ ಕವರ್ ಆಗಿಲ್ಲ ಸರ್. ನಮಗೆ 560 ಎಕರೆ ಕೂಡ ಬಿತ್ತನೆ ಆಗಿಲ್ಲ ಸರ್. ಬಿತ್ತನೆ ಮಾಡೋಕೆ ಅವಕಾಶ ಇದೆಯಾ? ಇಲ್ಲ ಸರ್, ಆಗೋದು ಸರ್. ಇಳುವರಿ ಬರೋದು ಸರ್. ಹುಳ್ಳಿ ಕಾಳು ಮಾತ್ರ ಹಾಕ್ಬೋದು ಸರ್. ರಾಗಿ ಏನಿದ್ರು ಹುಳ್ಳಿ ಆಯ್ತು ಆಯ್ತು. ಈಗ ಮೇಗೋಸ್ಕರ ಬೋರ್ವೆಲ್ಗಳು ಎಷ್ಟಿದೆ ಇಲ್ಲಿ? ಬೋರ್ವೆಲ್ಗಳು ಅವಕಾಶ ಕಡಿಮೆ ಸರ್. ಏನ್ ಕಾಣ್ತದ ನನಗೆ ಮಳೆ ಬರ್ದೇ ಇರೋದ್ರಿಂದ ಬೋರ್ವೆಲ್ ಕೂಡ ನೀರೆಲ್ಲ ಇನ್ಶೂರೆನ್ಸ್ ಆಗಿದೆಯಾ? ಎಷ್ಟು ಇನ್ಶೂರೆನ್ಸ್ ಮಾಡಿಸಿದ್ದೀರಾ? ಎಷ್ಟು ಎಕರೆ ಇನ್ಶೂರೆನ್ಸ್ ಮಾಡಿಸಿದ್ದೀರಾ? ನಾನೇನ್ ಮಾಡಿದ್ದೀನಿ ರವಿಯಣ್ಣ, 200 ರೂಪಾಯಿ ನಾನೇ ಕೊಡ್ತಾ ಇದ್ದೀನಿ ರಾಗಿ ಪ್ರಮೋಟ್ ಮಾಡೋದು. ಪ್ರೀಮಿಯಂ 400 ರೂಪಾಯಿ ಪ್ರೀಮಿಯಂ ಅದ್ರಲ್ಲಿ 200 ರೂಪಾಯಿ ನಾನು ಕೊಡ್ತಾ ಇದ್ದೀನಿ, 200 ರೂಪಾಯಿ ಅವ್ರು ಕೊಡ್ತಾರೆ ಪ್ರಮೋಟ್ ಮಾಡೋಕ್ಕೆ. ಇನ್ಶೂರೆನ್ಸ್ ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಮಾಡೋದು. ಈಗ 4,000 ಚಿಲ್ಲರೆ ಎಕರೆ ನಮ್ಮಲ್ಲಿ ಮಾಡಲಿ 5,000 ಆಗುತ್ತೆ. ಬಟ್ ನಿಮ್ಮಲ್ಲಿ ಪ್ರಾಬ್ಲಮ್ ಏನು ಗೊತ್ತಮ್ಮ ಹೇಳಮ್ಮ, ನಿಮ್ಮಲ್ಲಿ ಪ್ರಾಬ್ಲಮ್ ಏನು ಗೊತ್ತಮ್ಮ, ನೀವು ಇನ್ಶೂರೆನ್ಸ್ನ ಸರಿಯಾಗಿ ಆಪ್ರೇಟ್ ಮಾಡಲ್ಲ. ಅದೇನೋ ಪ್ರಾಬ್ಲಮ್ ಆದರೆ ಇನ್ಶೂರೆನ್ಸ್ ದುಡ್ಡು ಬರಲ್ಲ ರೈತರುಗಳಿಗೆ ಅನ್ನೋದು ಕಂಪ್ಲೇಂಟ್. ಅದೊಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಿದ್ರೆ ಪ್ರತಿಯೊಬ್ಬರು ಇನ್ಶೂರೆನ್ಸ್ ಕಟ್ತಾರೆ. ಅವ್ಗೆ ಅದು ಬಿಡಮ್ಮ, ದುಡ್ಡು ಜಾಸ್ತಿ ಕಟ್ಟಬೇಕು, ಇನ್ಶೂರೆನ್ಸ್ ಬರ್ತದೆ. ಅದು ವೆದರ್ ಆಧಾರಿತ ಅದು ಮಾವು. ಬಟ್ ಇದು ರಾಗಿದ್ದು ಹೇಳ್ರಿ, ರಾಗಿದ್ದು ಕಡಿಮೆ ಅಲ್ವಾ ಇನ್ಶೂರೆನ್ಸು? ಆದರೆ ಬರಲ್ಲ ಅನ್ನೋದೊಂದು ಭಾವನೆ. ಸರಿಯಾಗಿ ಇನ್ಶೂರೆನ್ಸ್ ಅಕಸ್ಮಾತ್ ಹೆಚ್ಚು ಕಡಿಮೆ ಆದರೂ ಕೊಡಲ್ಲ ನಮಗೆ ಇನ್ಶೂರೆನ್ಸ್ನವ್ರು. ಅವ್ರನ್ನ ಒಂಚೂರು ಮೀಟಿಂಗ್ ಕರಿಬೇಕು ನಾಳೆ. ನೀವು ಅವ್ರು ಸಂಬಂಧಪಟ್ಟಂತ ಇವ್ರನ್ನ ಕರಿಬೇಕು, ಇನ್ಶೂರೆನ್ಸ್ ಅವ್ರನ್ನ ಕರಿಬೇಕು. 3 ಗಂಟೆಗೆ ಮೀಟಿಂಗ್ ನಾಳೆ ಪ್ರಚಾರ ಮಾಡಿಸಿದ್ದೀವಿ ಸರ್. ಬೆಳೆ ವಿಮೆ, ಬೆಳೆ ಸಮೀಕ್ಷೆ ಎರಡನ್ನೂ ಮಾಡಿಸಿದ್ದೀವಿ ಸರ್. ಇಡೀ ತಾಲೂಕ ಮಾಡಿಸಿದ್ದೀವಿ ಸರ್. ಆದಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿಸ್ತಾ ಇದ್ದೀವಿ ಸರ್. ಸ್ವಲ್ಪ ರೆಸಿಸ್ಟೆನ್ಸ್ ಇದೆ ಸರ್. ಒಳ್ಳೆ ದುಡ್ಡು ಎಷ್ಟು ಕೊಡ್ತೀರಾ? 1,000 ಚಿಲ್ಲರೆ ಕಟ್ಟಬೇಕಲ್ವಾ? 1,600 ಕಟ್ಟಬೇಕು. ಅದರಿಂದ ಯಾವ ಇನ್ಪುಟ್ ಅದೆಲ್ಲ ರಾಗಿ ಮಾಡಿಸಿದ್ದೀವಿ ಸರ್. ಬಟ್ ನಮ್ಗೆ ಏನಪ್ಪ ಅಂದ್ರೆ ಈಗ ಮಾವು ಮಾಡಿಸಿ ರಾಗಿ ಮಾಡಿಸ್ಕೊಡ್ಬಿಡ್ತಾರೆ ಸರ್ ಸರ್ಕಾರ. ಅಲ್ಲ, ಜಾಸ್ತಿ ಬರ ಬರುವಂತ ಜಾಗಗಳಲ್ಲಿ ಇದೊಂದು ನೋಡೋಣ. CM ಇವ್ರ ಹತ್ರ ಮಾತಾಡಿ, CM ಹತ್ರ ಮಾತಾಡಿ ಬರ ಇರುವಂತ ಪ್ರದೇಶಗಳಿಗೆ ಅದಕ್ಕೆ ಅವಕಾಶ ಮಾಡ್ತಾರೆ.
ಇನ್ನೇನಪ್ಪ ನೀವೇನು ಹೇಳ್ಬೇಕಣ್ಣ? ಏನಣ್ಣ ಏನಿದ್ಯಾ? ಕೆರೆಗಳು ತುಂಬಿಸ್ಕೊಡಿ ಸರ್ ನೋಡುವ ವಂಶವೃಕ್ಷ ಮಾಡಿಸ್ಕೊಬಿಟ್ಟು ಫೇಕ್ ಆಗಿ ಪುನರ್ವೃತ್ತಿ ತಹಸೀಲ್ದಾರ್ ಸರ್ ಒಂದ್ಸತಿ ನಮ್ಗೇನೆ ಇವರೇ ಆರ್ವಬಾಯಿ ವಂಶದವ್ರು ಅಂತ ಒಂದ್ಸತಿ ಕೊಟ್ರು. ಯಾರು ತಹಸೀಲ್ದಾರ್ ಇಲ್ಲಿ? ಜಿಲ್ಲಾಧಿಕಾರಿಗಳ ಕಡೆ ಜಿಲ್ಲಾಧಿಕಾರಿಗಳ ಕಡೆ ಗಲಾಟ ಮಾಡ್ತೀರಿ, ಯಾರು ಮಾತಾಡಕ್ಕೂ ಬಿಡಲ್ರಿ. ಕ್ಯಾಮ್ರಾ ಈಗ ಇರೋ ನಿಮಿಷ, ಈಗ ನಿಮ್ದು ಕೇಸ್ ಯಾರು ತಗೋಯ್ತು? ಈಗ ತಹಸೀಲ್ದಾರ್ ವಿರುದ್ಧ ಆರ್ಡರ್ ಮಾಡ್ಬಿಟ್ಟಿದ್ದಾರೆ. ಹೇಳ್ರಿ. ತಹಸೀಲ್ದಾರ್ ನೀವ್ಯಾರು? ಒಂದ್ ನಿಮಿಷ ಇರ್ರಿ. ಈಗ ಹೇಳಿರಿ, ನೀವು ಹೇಳ್ರಿ ಏನು. ಈಗ ನೀವು ಇಲ್ಲಿ ಒಂದ್ ನಿಮಿಷ ಇರ್ರಿ. ಇರವ ಇಲ್ಲಿ ಈಗ ನೀವೇನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಇವ್ರಿಗೆ ರೆಸ್ಪಾನ್ಸಿಬಿಲಿಟಿ. ಈಗ ಸಿಎಂ ಹೊಸ ಇಲಾಖೆ ಮಾಡೋರು ಇಂಥ ತರಲೆಗಳಾಯ್ತು, ಹೊಸ ಇಲಾಖೆ ಮಾಡೋರು ಸಿಎಂ ಆಯ್ತಲ್ಲ. ಇದು ನೀವು ಎನ್ಕ್ವೈರಿ ಮಾಡಿಸಿ, ಇದು ಫೇಕ್ ಆಗಿದ್ರೆ ಯು ಶುಡ್ ಟೇಕ್ ಆಕ್ಷನ್ ಅಂತ. ಒಂದು ವಿಷಯ ಈ ಭಾಗದಲ್ಲಿ ಯಾರೋ ಬೆಂಗಳೂರಿನಿಂದ ಬಂದು ಈ ದಾಂಡಿ ಗ್ರಾಪರ್ಸು ಎಲ್ಲ ಮನಾಪಲ್ಲಿ ಮಾಡಿಕೊಂಡು ಇಂಥ ಅಮಾಯಕತೆಲ್ಲ ಮಾಡ್ತಾರೆ. ತಹಸೀಲ್ದಾರರು ಇವ್ರ ವಿರುದ್ಧ ಇವರೇ ಜಮೀನು ಇವರೇ ವಾರಸ್ತರು ಇವರೇ ಇರೋದು ವಿರುದ್ಧ ಆದೇಶ ಮಾಡಿ ಮೊನ್ನೆ ಭಾನುವಾರ, ಹೌದ್ರಿ ಭಾನುವಾರ ಭಾನುವಾರ ಖಾತೆ ಮಾಡ್ಕೊಟ್ಟವ್ರಂತೆ. ಇದೇನಾಯ್ತು ಗೊತ್ತಾ ಸರ್, ತಹಸೀಲ್ದಾರ್ ಮೇಲೆ ಒಂದು ಕಂಪ್ಲೇಂಟ್ ಬಂತು. ಅಲ್ಲಿ ತನಕ ಚೆನ್ನಾಗಿದ್ರು, ಅವ್ರ ಮೇಲೆ ಏನೋ ಪರ್ಸನಲ್ ಇಶ್ಯೂ ಮೇಲೆ ಕಂಪ್ಲೇಂಟ್ ಬಂತು. ನಾವು ವರ್ಗಾವಣೆಗೆ ಒಂದು ಲೆಟರ್ ಹಾಕ್ತಾವ್. ಅಲ್ಲಿಂದ ಎರ್ರಾ ಬಿರ್ರಿ ಎಲ್ಲ ಅಡ್ವಾನ್ಸ್ ಮಾಡ್ತಾವ್ರಂತೆ ಅಂತ ಎಲ್ಲ ಕಂಪ್ಲೇಂಟ್ ಈ ಕೇಸಲ್ಲಿ ನೀವೇನಾದ್ರೂ ಕೂಡ MLA ಅವ್ರಿಗೆ ನೀವು ಗೌರವ ಕೊಡ್ತಕ್ಕಂಥದ್ದು. ನೀವುಗಳು ನೆಟ್ಟಿದ್ರೆ ನಾವೇ ಮಾಡಿಸ್ತೀವಿ. ಒಂದ್ ನಿಮಿಷ, ಇವ್ರೇನೋ ವರ್ಗಾವಣೆ ಇವ್ರ ಮೇಲೆ ಕೇಸ್ ಬುಕ್ ಆಗಿತ್ತು. ಅದಾದ್ಮೇಲೆ ಇವನ್ ಬಿಹೇವಿಯರ್ ಚೇಂಜ್ ಆಗ್ಬಿಟ್ಟಿದೆ ತಾಲೂಕಾ. ಎಲ್ಲರೂ ರಾತ್ರಿ ಯಾರಾದ್ರೂ ಗೌರವ ಇಲ್ಲ ಸರ್, ಯಾರಾದ್ರೂ ಗೌರವ ಕೊಡೋದು. ತಾಯಿ ಏನಾಗಲ್ಲ, ಸುಮ್ಮನೆ ಹೇಳಿಲ್ವಾ? MLA ಹೇಳೋ ಸುಮ್ಮನೆ ಮಾಡಿಸ್ಕೊಡ್ತಾರೆ. MLA ಹೇಳಿಲ್ವಾ?
ವಾಪಸ್ಸು ಈ ನಾಳೆನೇ ಮಾಡ್ತಾರೆ. ಸುಮ್ಮನೆ ಅಕ್ಕ ಸುಮ್ಮನೆ ಇದು ಮಾಡ್ಬೇಡ. ಅವನ ಬೋಗಸ್ ಗಾಳಿ ಮಾಡ ಅಂತ ವಾಪಸ್ ಮಾಡ್ಕೊಂಡು ಸುಮ್ಮನೆ ಅಲ್ಲಿ ಹಿರಯ್ಯ ಕರಿಯಯ್ಯ ನಾವು ಲೋಕ ಚುನಾವಣೆಯಲ್ಲೂ ತಗೊಂಡ್ ಸಾಕ್ಷಿ ತೋರಿಸ್ತಾವೆ. ಅಲ್ಲಿ ಎಸಿ ತಾಳೆ ಇಲ್ಲ ಅಂತ ಹೇಳಿದ್ರು. ಫಸ್ಟ್ 1 ವರ್ಷದಿಂದ ತಹಸೀಲ್ದಾರ್ ಇದೇ ಗಿರೀಸು ಚೆನ್ನಾಗ್ ಕೊಟ್ರು. ಇದು ಬೇಕು ಅಂತಾನೆ ಕೊಟ್ರು. ಒಂದು ಇದೇ ಆರ್ಡರ್ ಕಾಪಿಲಿ ಏನಂತ ಹೇಳ್ತಾರೆ, ಫಸ್ಟ್ ರಾಜುಗೆ ಹೆಂಗ್ ಬತ್ತು ಜಮೀನು ಅಂದ್ರೆ ಆರೋಗ್ಯ ಪಿತ್ರಾದಿತ್ವಾಗಿ ಬತ್ತು ಅಂತ ಹೇಳ್ತಾರೆ. ತಿರ್ಗಾ ನೆಕ್ಸ್ಟ್ ರಾಜುನೇ ಅನುಭವದಲ್ಲಿ ಇದ್ದಾನೆ ಅಂತಾನು ಹೇಳ್ತಾರೆ. ಲಾಸ್ಟ್ ಅಲ್ಲಿ ಹೋಗ್ಬಿಟ್ಟು ತಿಮ್ಮಮ್ಮನ ಖಾತೆ ಮಾಡ್ಬೋದು ಅಂತ ಹೇಳ್ತಾರೆ. ಅವರು ರಾತ್ರಿಯಿಂದ ರಾತ್ರಿ ಭಾನುವಾರದ ದಿನ ಖಾತೆ ಮಾಡ್ಕೊಬಿಟ್ಟವ್ರೆ. ಈಗ ನಾವು ಕೇಳಕ್ ಹೋದ್ರೆ ಸ್ಟೇಗೂ ಹೋಗಿದೀವಿ ನಿಮ್ ಲಾಯರ್ ಸ್ಟ್ರಾಂಗ್ ಇಲ್ಲ ಅಂತ ಅನ್ಬಿಟ್ರು. ಏನ್ ಮಾಡುವ ಇವಾಗ ನಾವು? ಅದು ಮುಂದ್ ಖಾತೆ ಬದಲಾವಣೆ ಆಯ್ತಾವೆ. ಆಲೆ 5 ಲಕ್ಷ ಇಸ್ಕೊಂಡವನಂತ ಯಾರೋ ಮುಳ್ತಂತಿ ಹಾಕ್ತೀನಿ ಕಲ್ಕಂಬ ಹಾಕ್ತೀನಿ ಅನ್ಕ ಬಂದವನೇ ಜಮೀನ್ ತಕ್ಕೆ. ನನ್ ಗಂಡ ಹೆಚ್ಚು ಕಮ್ಮಿ ಮಾಡ್ಕಂದ್ರೆ ನಾನು ಯಾರ ಹತ್ರ ಕೇಳನೆ? ನಾನು ಯಾರ ಹತ್ರ ಕೇಳನೆ ಹೇಳ್ರಿ? 7 ಎಕರೆ 12 ಗುಂಟೆ. ನೀವು ಅಲ್ಲಿ ಮನೆ ಏನಾರು ಮನೆ ಕಟ್ಟಿದೀವಿ, ರೇಷ್ಮೆ ಹುಳ ಬೆಳಿತಾ ಇದೀವಿ, ಹುಳ ಮಡಗಿದೀವಿ. ಅಲ್ಲೇ ಅಲ್ಲೇ ಇರೋದೇ ವಾಸ ಇರೋದೇ ಅಲ್ಲಿ 2 ಮಕ್ಕಳವೆ. ಆ ಗಿಡದ ಹತ್ರ ಬನ್ನಿ, ಇವತ್ತು ಬೇಕಾದ್ರೆ ತೋರ್ಸ್ಕೊಡ್ತೀನಿ ಜಮೀನ. ನಾನು ಈಗ ಮಕ್ಳು ಕಟ್ಕೊಂಡು ವಯಸ್ಸು ಹೆಂಗ್ಸ ಇರ್ಕೋದು ಏನೆಲ್ಲ ತುಂಡೆಗಳನ್ನ ಕರ್ಕೊಬರ್ತಾನೆ ನನ್ನ ಹೆಸರು ಕಾಟಿ ಆಗದೆ ಅಂತ ಸುನಿಲ್ ಕುಮಾರ್ ಬಾಣ್ತಾಳಿಯವನು. ನಮ್ಗೆಲ್ಲೂ ನ್ಯಾಯ ಸಿಗ್ತಿಲ್ಲ ನಾವು ಒಂದ್ ಪೇಪರ್ ಹಾಕ್ಸು ಸಕ್ತಿನೂ ಇಲ್ಲ, ಒಂದ್ ದಿವಸದವ್ರು ಕರ್ಸಿ ಇದೆ 7 ಕೋಷ್ಟು ಸಕ್ತೂ ಇಲ್ಲ ನಿಮ್ಮ ಹೆಸರೇನಮ್ಮ? ಶಿವರತ್ನಮ್ಮ, ರಾಜು ಅವ್ರ ಹೆಂಡತಿ. ಇವ್ರಿಗೆ 5 ಜನ 6 ಮಕ್ಕಳು. ಆಯ್ತು. ನಾಳೆ ಯಾರು ತೊಂದ್ರೆ ಕೊಡಕ್ ಹೋಗ್ಬೇಡಿ ನೀರ್ಗೆ. ನಾಳೆ ಮೀಟಿಂಗ್ ಐತೆ. ಈ ತರ ಸಮಸ್ಯೆಗಳನ್ನ ನೋಡ್ರಿ. ನಾಳೆ ಒಂದ್ ಸ್ವಲ್ಪ ರಿಪೋರ್ಟ್ ಕೊಡ್ರಿ. ಈ ತರ ಎಲ್ಲ ಮಾಡೋದನ್ನ ಸ್ವಲ್ಪ ನೋಡಿ ನಮ್ಗೆ ಹೇಳಿ. ಯಾವ್ದಾದ್ರು ಒಂದು ಅಮೌಂಟ್ ರೆಡಿ ಮಾಡಿ ಕೊಡ್ತೀವಿ. ಕ್ಲಿಯರ್ ಮಾಡಿ ನೀರ್ ಕೊಡೋ ವ್ಯವಸ್ಥೆ ಆಗುತ್ತೆ. ಈ ಪಂಚಾಯತ್ ನಮ್ಮ ಸೇನರ್ ಕರ್ಸಿಕೊರೋ ಹೇಳ್ತೇನೆ ಇವ್ರಿಗೆ. ಫಸ್ಟ್ ಇಲ್ಲೇ ಪಂಪ್ ಮಾಡಿ ಲೈನ್ ಸುರೇಶ ಇಬ್ರು ಸೇರ್ಕೊಂಡು ಈ ಲೈನ್ ಕೊಡ್ರಪ್ಪ ನೀರಾ. ಇಲ್ಲೇ ಫಸ್ಟ್ ಇಲ್ಲೇ ಮಾಡ್ತೀವಿ, ವ್ಯವಸ್ಥೆ ಮಾಡ್ತೀವಿ. ಬ್ಯಾರಳ್ಳಿ ಪಂಚಾಯತಿ ಇಲ್ಲಿಗೆ ಅದಕ್ಕೆ ಕಳ್ಸಿದ್ದಾರೆ. ನೋಡ್ಕೊಂಬನ್ರಿ ಅಂತ ಕಳ್ಸವ್ರೆ. ಖಂಡಿತ ಮಾಡ್ತೀವಿ ನೋಡ್ರಿ. ಆಕ್ಟಿವ್ ಆಗಿರ್ಬೇಕು. ತಹಶೀಲ್ದಾರರು ನೀವು ಎಲ್ಲ ತೆಗೆದುಕೊಟ್ಬಿಡ್ರಿ ನೋಡ್ರಿ. ಆಕ್ಟಿವ್ ಆಗಿರ್ಬೇಕು. ಕುಡಿಯೋ ನೀರು ವಿಚಾರದಲ್ಲಿ ನಾವು ಬೇರೆ ರೀತಿ ಯಾವ ರೀತಿ ಅರೇಂಜ್ ಮಾಡ್ಕೊಡ್ತೀವಿ ದುಡ್ಡನ್ನ ನೀವು ಮುಖಾಮುಖಿ ನೋಡ್ಬಾರ್ದು. ಕ್ಲಿಯರ್ ಆಗಿ ಕೆಲಸ ಮಾಡ್ಬೇಕು. ಎಮರ್ಜೆನ್ಸಿ ಇದ್ರೆ ಟ್ಯಾಂಕರ್ ಓಡಿಸೋದು ಮತ್ತೊಂದು ಮಾಡೋದು ಮಾಡ್ಬೇಕು. ಪ್ರೈವೇಟ್ ಬೋರ್ಗಳು ತಗೊಳ್ಳಿ. ಅವರು ದುಡ್ಡು ಎಷ್ಟು ಕೊಡ್ಬೇಕು ಅಂತ ನಾಳೆ ರಿಪೋರ್ಟ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.